ಅವರು ಮತ್ತು ನಮ್ಮ ಕೆ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ನಾರಾಯಣಸ್ವಾಮಿ ಅವರು, ಬಂಗಾರಪೇಟೆ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು, ಪುರಸಭೆ ಸದಸ್ಯರು, ಎಲ್ಲ ಮುಖಂಡರು ಕೂಡ ಅನೇಕ ಮಹಿಳಾ ಮುಖಂಡರುಗಳು, ಅನೇಕ ಮಹಿಳಾ ನಾಯಕರು ನಾವೆಲ್ಲ ಸೇರಿ ಸುಮಾರು 3,000 ಜನಸಂಖ್ಯೆಯಲ್ಲಿ ಇವತ್ತು ಬಂಗಾರಪೇಟೆಯಿಂದ ನಾವೆಲ್ಲ ಕೂಡ ಬಸ್ಗಳಲ್ಲಿ ಹೊರಟು ಅಲ್ಲಿ ಇವತ್ತೇನು ನಮ್ಮ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ನಮ್ಗೆ ಆದೇಶ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಏನು ಆದೇಶ ಕೊಡ್ತಾರೆ, ಸುರ್ಜೇವಾಲಾರವರು AICC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಆದೇಶ ಕೊಡ್ತಾರೆ, ಇವೆಲ್ಲವನ್ನು ನಾವು ಪಾಲನೆ ಮಾಡಿ ಇವತ್ತೇನು ಈ ಸರ್ಕಾರ BJP ಸರ್ಕಾರ, ಮೋದಿಯವರ ಸರ್ಕಾರ ಏನು ನಮ್ಮ ಹಿಂದೆ ಮನಮೋಹನ್ ಸಿಂಗ್ ಅವರು ಮಾಡಿದ ನರೇಗಾವನ್ನು ಕಿತ್ಕೊಂಡು ಜಿ ರಾಮ್ಜಿ ಅಂತ ಮಾಡಿ ಬಡವರ ಹೊಟ್ಟೆ ಮೇಲೆ, ಹೆಣ್ಣು ಮಕ್ಕಳ ಹೊಟ್ಟೆ ಮೇಲೆ, ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇದರ ವಿರುದ್ಧವಾಗಿ ಮತ್ತೆ ಹಿಂದೆ ಹೇಗಿತ್ತೋ ಗ್ರಾಮಗಳಲ್ಲಿ ನರೇಗಾ ಯೋಜನೆ ಕೆಲಸ ಮಾಡಿ ಗ್ರಾಮಗಳಲ್ಲಿ ಚರಂಡಿ, ರಸ್ತೆ, ಮಶಾಣ, ಕಾಲುವೆ, ನಮ್ಮ ಗೋಕುಂಟೆಗಳು, ಕೆರೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹಿಂದೆ ನಮ್ಮ ಸರ್ಕಾರ ಏನು ಆದೇಶ ಕೊಟ್ಟಿತ್ತೋ ಅದನ್ನು ಮತ್ತೆ ಮಾಡಬೇಕು ಅಂತ ಹೇಳಿ ಈ BJP ಸರ್ಕಾರದ ಮೋದಿಯ ವಿರುದ್ಧವಾಗಿ, ಮೋದಿ ಜನರ ವಿರುದ್ಧವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಕೂಡ ಧಿಕ್ಕಾರ ಮಾಡಿ ಮೋದಿಗೆ ಧಿಕ್ಕಾರವನ್ನು ಹೇಳಿ ಇವತ್ತು ಮತ್ತೆ ಮನಮೋಹನ್ ಸಿಂಗ್ ಅವರ ನರೇಗಾ ಯೋಜನೆಯನ್ನು ಪ್ರಸ್ತಾವನೆ ಮಾಡಬೇಕು ಅಂತೇಳಿ ಬಂಗಾರಪೇಟೆ ತಾಲೂಕಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಹೊರಟಿದ್ದೇವೆ. ಈ ಒಂದು ನಮ್ಮ ಕರೆಗೆ ಹೋಗಲು ಬಂದಿರತಕ್ಕಂಥ ಗೌರವಾಯುತ ಎಲ್ಲ ಗ್ರಾಮಗಳ, ಎಲ್ಲ ಪಂಚಾಯಿತಿಗಳ, ನಗರದ ಎಲ್ಲ ಮುಖಂಡರುಗಳು ಕೂಡ ನಾನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ.